ಹೊಸ ವರ್ಷ ಸಂಭ್ರಮಾಚರಣೆಗೆ ದಿನಗಣನೆ ಶುರುವಾಗಿದೆ. ಅದಕ್ಕೆಂದೇ ಈಗಾಗಲೇ ಬೆಂಗಳೂರು ಸ್ಟೆಪ್ ಬೈ ಸ್ಟೆಪ್ ರೆಡಿ ಆಗ್ತಿದೆ. ಇತ್ತ ಪೊಲೀಸರು ಕೂಡ ಡ್ರಗ್ಸ್ ಹಾವಳಿ ಮತ್ತು ಪೆಡ್ಲರ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ಸಭೆ ಕೂಡ ನಡೆಸಿದ್ರು. ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೆಂಗಳೂರು ರೆಡಿ. ಪೊಲೀಸ್ ಉನ್ನತ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ. ಹೌದು, ಹೊಸ ವರ್ಷ ಸಂಭ್ರಮಾಚರಣೆಗೆ ದಿನಗಣನೆ ಶುರುವಾಗಿದೆ. ಅದಕ್ಕೆಂದೇ ಈಗಾಗಲೇ ಬೆಂಗಳೂರು ಸ್ಟೆಪ್ ಬೈ ಸ್ಟೆಪ್ ರೆಡಿ ಆಗ್ತಿದೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರಲಿದೆ, ಪೊಲೀಸರು ಇದಕ್ಕೆಲ್ಲ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಇವತ್ತು ಗೃಹ ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಹತ್ವದ ಸಭೆ ನಡೆಸಿದ್ರು. ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ಪೊಲೀಸರ ಹದ್ದಿನಗಣ್ಣು. ಡ್ರಗ್ಸ್ ನಿಯಂತ್ರಣ, ಮಹಿಳೆಯರ ರಕ್ಷಣೆಗೆ ಮೊದಲ ಆದ್ಯತೆ. ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ಪರಮೇಶ್ವರ್ ಕೆಲವು ಸೂಚನೆಗಳನ್ನು ನೀಡಿದ್ದಾರೆ. ನಗರದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಿದೆ. ನ್ಯೂ ಇಯರ್ ಕಿಕ್ಕೇರಿಸಲು ಡ್ರಗ್ ಪೆಡ್ಲರ್ಗಳು ಕಾದು ಕುಳಿತಿರ್ತಾರೆ. ಹೀಗಾಗಿ ಇವೆರಡಕ್ಕೂ ಕಡಿವಾಣ ಹಾಕುವ ಸಲುವಾಗಿ ಪೊಲೀಸರು ಎಲ್ಲೆಡೆ ಹದ್ದಿನ ಗಣ್ಣಿಡಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಪೊಲೀಸರಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಮಹಿಳೆಯರ ಸುರಕ್ಷತೆ ಮೊದಲ ಆದ್ಯತೆ ನೀಡಬೇಕಿದ್ದು, ಏನೇ ಸಮಸ್ಯೆ ಆದರೂ ಆ ಏರಿಯಾದ ಡಿಸಿಪಿಗಳೇ ಜವಾಬ್ದಾರರಾಗ್ತಾರೆ ಅಂತಲೂ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಬೆಂಗಳೂರಿಗೆ ಬರ್ತಕ್ಕಂಥ ಡ್ರಗ್ಸು ಹೊರಗಡೆಯಿಂದಾಗಲಿ ಇಲ್ಲಿ ಒಳಗಡೆಯಿಂದಾಗಲಿ ಅದನ್ನು ಯಾವ ರೀತಿ ನಾವು ಹತ್ತಿಕ್ಕಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಎಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ವಿಮೆನ್ ಸೇಫ್ಟಿ ಬಗ್ಗೆ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದನ್ನು ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಭಾಳ ಎಚ್ಚರಿಕೆಯಿಂದ ಭಾಳ ಸೂಕ್ಷ್ಮವಾಗಿ ಕಮಿಷನರು ಮತ್ತು ಅವರ ಎಲ್ಲ DCPಗಳು ಎಲ್ಲ ಮಾಡ್ಕೊಂಡಿದ್ದಾರೆ. ಅವರವ್ರ ಏರಿಯಾ ಯಾರು ಯಾವ ಏರಿಯಾಕ್ಕೆ ಸಂಬಂಧ ಇದೆ, ಏನಾದರೂ ಘಟನೆ ಆದರೆ ಆ ಏರಿಯಾ DCPನೇ ಹೊಣೆ ಅಂತೇಳಿ ಕೂಡ ನಾನು ಹೇಳಿದ್ದೇನೆ. ಸಂಭ್ರಮಾಚರಣೆಗೆ ಯಾವುದೇ ನಿರ್ಬಂಧ ಇಲ್ಲ. ಪಾರ್ಟಿ ಮೂಡ್ಗೆ ಚಿಯರ್ಸ್ ಎಂದ ಸರ್ಕಾರ. ಇನ್ನು ಬೆಂಗಳೂರಿನ MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿರಲಿದ್ದು, ಈ ಸಂಭ್ರಮಾಚರಣೆಗೆ ಯಾವುದೇ ನಿರ್ಬಂಧ ಇರುವುದಿಲ್ಲ ಎನ್ನುವ ಮೂಲಕ ಪಾರ್ಟಿ ಮೂಡ್ಗೆ ಸರ್ಕಾರ ಚಿಯರ್ಸ್ ಎಂದಿದೆ. ಸೆಲೆಬ್ರೇಷನ್ ವೇಳೆ ಪೊಲೀಸರು ಸುರಕ್ಷತಾ ಕ್ರಮಗಳ ಬಗ್ಗೆ ಗಮನ ಹರಿಸಬೇಕಾಗಿ ಗೃಹ ಇಲಾಖೆ ಸಭೆಯಲ್ಲಿ ತಿಳಿಸಿದ್ದಾರೆ. ಅಥವಾ ಎಲ್ಲೆಲ್ಲಿ ಕ್ರೌಡು ಜಾಸ್ತಿ ಆಗುತ್ತೆ, MG ರೋಡ್ ಆಗಲಿ, ಕೋರಮಂಗಲ ಆಗಲಿ, ಟ್ರಿನಿಟಿ ಸರ್ಕಲ್ ಆಗಲಿ, ಅಥವಾ ಎಲ್ಲೇ ಆದರೂ ಕೂಡ ಅದು ಯಾವ ರೀತಿ ಅವರನ್ನು ನಾವು ರೆಗ್ಯುಲೇಟ್ ಮಾಡಬೇಕು, ಅವರ ಸಂತೋಷಕ್ಕೆ ನಾವು ಕೂಡ ಸಹಕಾರಿಯಾಗಿರಬೇಕು. ನಿರ್ಬಂಧ ಮಾಡಿಲ್ಲ, ರೆಗ್ಯುಲೇಟ್ ಮಾಡಿದ್ದೇವೆ. ಅಂದರೆ ಒಂದು ಕಡೆಯಿಂದ ಎಂಟ್ರಿ ಆಗಬೇಕು, ಇನ್ನೊಂದು ಕಡೆ ಹೋಗಬೇಕು. ಯಾಕೆಂದರೆ ಅವರೇ ವಾಪಸ್ ಬಂದರೆ ಬರೋರಿಗೆ ಅಡಚಣೆ ಆಗುತ್ತೆ. ಅಲ್ಲಿಂದ ಎಲ್ಲ ಅವರ ಅಧಿಕಾರಿಗಳಿಗೂ ಕೂಡ ಇದನ್ನು ಸಮರ್ಪಕವಾಗಿ ಮಾಡಿಕೊಂಡಿದ್ದಾರೆ. ಎಷ್ಟು ಜನ ನಾವು ಡಿಪ್ಲಾಯ್ ಮಾಡಬೇಕು ಅಷ್ಟನ್ನು ಕೂಡ ಲೆಕ್ಕಾಚಾರ ಮಾಡಿದ್ದಾರೆ. ಒಟ್ಟಾರೆ ನ್ಯೂ ಇಯರ್ಗೆ ಯಾವುದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಜಾರಿ ಮಾಡ್ತಾರೋ ಅಂತ ಕಾಯ್ತಿದ್ದವರಿಗೆ ಸರ್ಕಾರ ಜೋಶ್ ತುಂಬಿದೆ. ಎನಿಹಾವ್ ಖುಷಿಯಾಗಿ ನ್ಯೂ ಇಯರ್ ಪಾರ್ಟಿ ಎಂಜಾಯ್ ಮಾಡಿ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.